ಶರಣಮಯ್ಯಪ್ಪ ಸ್ವಾಮಿಯೇ 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 ಶರಣಮಯ್ಯಪ್ಪ. ಅದು ಜನ್ಮೋತ್ತರ ಕೊಡ್ತಾನೆ. ಈಗ ಇರಲಿ, ಇವತ್ತು ಯಾರು ನೀವೆಲ್ಲ ಆಗಿರಿ, ಪಕ್ಕ ಆಗಿರಿ, ಅಯ್ಯಪ್ಪಗೆ ಇರ್ತಿರಲ್ಲ. ನೋಡಿ, ನಾವೆಲ್ಲರೂ ಹಿಂಗೆ ದೇಶದ್ದು. ನಾನು ಎಲ್ಲ ನಿಮ್ಮಲ್ಲಿ ಒಬ್ಬರು ಅಯ್ಯಪ್ಪನ ಕಾಣ್ತೀನಿ. ನಾನು ನಿಮ್ಮಲ್ಲಿ ಅಯ್ಯಪ್ಪನ ಕಾಣಬೇಕಂದ್ರೆ ನೀವು ನಿಮ್ಮ ಹೃದಯದಾಗ ಇರಬೇಕಲ್ಲ. ಅಯ್ಯಪ್ಪ ನಿಮ್ಮ ಹೃದಯದಾಗ ಇರಬೇಕಾಯ್ತು ಅಂತಂದರೆ ನಾವು ನೀವು ಪಾದ ತೊಗೊತೀವಲ್ಲ, ಪಾದ ತೊಗೊಂಡ್ಬೇಕು. ನೀವು ಆಶೀರ್ವಾದ ಮಾಡಬೇಕು. ನೀವು ಆಶೀರ್ವಾದ ಮಾಡುವಂಥ ಶಕ್ತಿ ಸಾಮರ್ಥ್ಯವನ್ನು ಪಡಿಬೇಕು. ಆ ಶಕ್ತಿ ಸಾಮರ್ಥ್ಯ ನಮಗೆ ಆಶೀರ್ವಾದ ಮಾಡಬೇಕು. ಆ ಶಕ್ತಿ ನಿಮ್ಮಲ್ಲಿ ಇರಬೇಕಲ್ಲ. ಅಪ್ಪಾಜಿ ಸಿದ್ದೇಶ್ವರ ಅಪ್ಪ ಅಪ್ಪನಿಗೆ ಎಂದು ಪಾದ ಬಿಡಿಸ್ಕೊಟ್ಟಿರ್ಲಿಲ್ಲ ಅವರು ಅಂತ ಜಗತ್ತಿಗೆ ಅವರು ದೇವರು ಇರ್ತಾರೆ. ನಾವೆಲ್ಲ ಇವತ್ತು ಪಾದ ನಮಸ್ತೆ ಮಾಡ್ಕೊಂಡು ನಿಮ್ಮ ಪಾದ ಪೂಜೆ ಮಾಡ್ತಾ ಇದ್ದೀವಿ. ಆ ಒಂದು ಶಕ್ತಿ ಸಾಮರ್ಥ್ಯ ಯೋಗ್ಯತೆ ಅದನ್ನು ಪಡ್ಕೊಳ್ಳಿ. ಇವತ್ತಿನಿಂದ ಸಾಕ್ಷಾತ್ ಅಯ್ಯಪ್ಪ ಸ್ವರೂಪನಾಗಿ ನಿರ್ಮಲವಾದ ಮನಸ್ಸು. ಇಲ್ಲಿವರೆಗೆ ಮೌಖಾಗಿದ್ದೇನೆ, ಈಗ ಹೂವಾಗಿ ಹರಡಿರ್ತದೆ. ಆ ಪರಿಮಳ, ಹೂವಿನ ಪರಿಮಳ ಎಲ್ಲರಿಗೂ ತಿಳಿಸುವಂತಾಗಬೇಕು, ಎಲ್ಲರಿಗೂ ಬೀರುವಂಥದ್ದಾಗಬೇಕು. ಅದಕ್ಕಾಗಿ ನೀವು ಈ ಒಂದು ಕೀರ್ತಿಗಳು ಮಾತ್ರ ಯಾರಿಗೂ ಕೂಡ ಅನ್ಯತಾ ಭಾವಿಸಲಾರದೆ, ಒಬ್ಬರಿಗೂ ಕೂಡ ಮನಸ್ಸಿಗೆ ನೋವು ಮಾಡಲಾರ್ದಂಗೆ, ಸುಳ್ಳು ಹೇಳಲಾರ್ದಂಗೆ, ಯಾರಿಗೆ ಮೋಸ ಮಾಡಿ ವಂಚನೆ ಮಾಡಿಕೊಂಡು ಯಾರ ಮನಸ್ಸು ನೋಯಿಸಿ ಅವ್ರ ಮನಸ್ಸು ಕಳಕಳಿ ಅಂದು ಯಾವುದೇ ರೀತಿಯೂ ಕೂಡ ಒಂದು ಸಣ್ಣ ತಪ್ಪು ಕೂಡ ಮಾಡಲಾರ್ದಾಗ ತಿಂಗಳು ನೀವು ಭಕ್ತಿಪೂರ್ವಕವಾಗಿ ಶ್ರದ್ಧೆಯಿಂದ ಅಯ್ಯಪ್ಪ ಸ್ವಾಮಿಯ ಒಂದು ವ್ರತಾಚರಣೆ ಮಾಡಿ ಮತ್ತು ಶಬರಿಮಲೆ ಯಾತ್ರೆ ಪೂರ್ಣ ಮಾಡುವಂಥದ್ದಾಗುತ್ತೆ. ಅದಕ್ಕಾಗಿ ನಾವು ಇವತ್ತು ಹಾಕೊಂಡು ಹೇಳ್ತಲ್ಲ, ನಿಮ್ಮ ಸ್ವಾರ್ಥಕ್ಕಾಗಿ ಹಾಕೊಂಡು ನಮ್ಮ ಸ್ವಾರ್ಥಕ್ಕಾಗಿ ಮಾಲೆ ಹಾಕೊಂಡು ಇವತ್ತು ನಮ್ಮ ಸ್ವಾರ್ಥಕ್ಕಾಗಿ ಮಾಲೆ ಹಾಕೊಂಡು ಇವತ್ತು ಅಯ್ಯಪ್ಪ ಸ್ವಾಮಿ ಆಗಿದ್ದೇವೆ. ಅದನ್ನು ಪರಿಪಾಲನೆ ಮಾಡಬೇಕು. ಪುಸ್ತಕಗಳಿರ್ತಾರೆ ಬಂದಿದ್ದೊಳಗೆ, ಅವ್ರ ಮಾತು ಚಾಚು ತಪ್ಪದೆ ಪಾಲನೆ ಮಾಡುವಂಥದ್ದಾಗಬೇಕು. ಯಾರಿಗೂ ಕೂಡ ಒಂದು ಶಬ್ದ ಗಟ್ಟಿ ಮಾತಾಡೋಂಗಿಲ್ಲ. ಎಲ್ಲರೂ ಸ್ವಾಮಿಯಲ್ಲಿ ಒಂದು ವಸ್ತು ಹಿಡ್ಕೊಂಡು ಸ್ವಾಮಿನೇ ಅಂತ ಬೋಧನೆ ಮಾಡಬೇಕು. ಈಗ ಒಂದು ಪ್ರಾಣಿಗಳು ಕೂಡ ಒಂದು ಸ್ವಾಮಿನೇ, ಯಾರಿಗೆ ಕಂಡು ಸ್ವಾಮಿನೇ, ಮನೆಯ ಹೆಣ್ಮಕ್ಳು ಕೂಡ ಸ್ವಾಮಿನೇ, ತಾಯಿ ತಂದೆ ಸ್ವಾಮಿನೇ, ಎಲ್ಲರಿಗೂ ಸ್ವಾಮಿ ಎಲ್ಲರಲ್ಲಿ ಸ್ವಾಮಿಗಳು ಕಾಣುವಂಗಾಗಬೇಕು. ಅದಕ್ಕಾಗಿ ನೀವು ಭಕ್ತಿಪೂರ್ವಕವಾಗಿ ಉತ್ಸಾಚರಣೆ ಮಾಡಿ ಶಬರಿಮಲೆ ಯಾತ್ರೆ ಹೋಗಿ ಬರುತ್ತಾನೂ ಕೂಡ ಯಾವುದೇ ರೀತಿಯಿಂದಲೂ ಮನಸ್ಸನ್ನು ಕಲಕ ಮಾಡ್ಕೋಬೇಡ್ರಿ. ಮನಸ್ಸನ್ನು ಶುದ್ಧಿ ಇಟ್ಕೊಂಡು ಒಟ್ಟು ಈ ದೇಹ ಮತ್ತು ಮನಸ್ಸು ಆತ್ಮ ಎಲ್ಲ ಪಾವನ ಮಾಡಿಕೊಂಡು ಶಬರಿಮಲೆ ಯಾತ್ರೆ ಪರಿಪೂರ್ಣ ಮಾಡಿ ಅಂತ ಸ್ವಾಮಿಗೆ ಪ್ರಾರ್ಥನೆ ಮಾಡಿಕೊಳ್ಬೇಕು. ಸ್ವಾಮಿಯೇ ನಂತರ ಅಕ್ಕಿ ತಪ್ಪಿ ಕೂಡ ಒಂದೇ ಒಂದು ಹನಿ ನೀರು ಕೂಡ ಹೊರಗೆ ಕುಡಿಯೋಂಗಿಲ್ಲ. ಯಾವುದೇ ಹೋಟೆಲ್ನಾಗ ಹೋಗಿ ಚಹಾ ಕುಡಿಯೋಂಗಿಲ್ಲ. ಏನಾಗಲಿ ಅಲ್ಲಿ ನಾಷ್ಟ ಮಾಡೋದಾಗಲಿ, ಚಹಾ ಕುಡಿಯೋದಾಗಲಿ, ಇನ್ನು ಬೇರೆ ಯಾವುದೇ ಚಟಗಳು ಮಾಡುವಂಥದ್ದು ಆಗಬಾರ್ದು. ಅಂಥವ್ರು ಯಾವುದೇ ತಪ್ಪು ತಡೆ ಮಾಡಿದರೆ ಖಂಡಿತವಾಗಿ ನೀವು ಶಿಕ್ಷೆ ಅನುಭವಿಸ್ತೀರಿ. ಅದಕ್ಕಾಗಿ ಇದು ಎಲ್ಲ ಶುದ್ಧವಾಗಿ ಬ್ರಹ್ಮಚಾರಿ ಉತ್ತನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು. ಅಂದರೆ 5 ಪದಾರ್ಥಗಳನ್ನು ಬಿಡುವಂಥದ್ದಾಗಬೇಕು. ಬೆಳ್ಳುಳ್ಳಿ ಹಾಕಿ ತಿನ್ನುವಂಗಿಲ್ಲ, ಉಳ್ಳಾಗಡ್ಡಿ ಹಾಕಿ ತಿನ್ನೋಂಗಿಲ್ಲ, ನುಗ್ಗಿಕಾಯಿ ತಿನ್ನೋಂಗಿಲ್ಲ, ಉದ್ದು ಕುಂಬಳಕಾಯಿ ತಿನ್ನೋಂಗಿಲ್ಲ, ಉದ್ದಿನ ಬೇಳೆ ತಿನ್ನೋಂಗಿಲ್ಲ. ಯಾವುದೇ 5 ಪದಾರ್ಥಗಳನ್ನು ಯಾವುದೇ ಅಡುಗೆ ಹಾಕಿ ಮಾಡ್ಕೊಂಡು ತಿನ್ನೋಂಗಿಲ್ಲ. ಅದಕ್ಕೆ ಯಾಕಂದರೆ ತಾಮಸವಾದ ಗುಣಗಳನ್ನಿರುವಂಥ ಪದಾರ್ಥಗಳು ನಮ್ಮ ಮನಸ್ಸಿಗೆ ಒಂದು ಪ್ರಚೋದನೆ ನೀಡುವಂಥ ಪದಾರ್ಥಗಳಿರಲ್ಲ. ಅದನ್ನೆಲ್ಲ ವ್ಯರ್ಥ ಮಾಡಿ ಸಾತ್ವಿಕ ಆಹಾರ ಸೇವನೆ ಮಾಡಬೇಕು. ನಿಮ್ಮಲ್ಲಿ ಏನು ಸನ್ನಿಧಾನ ಮಾಡ್ಕೊತಿಲ್ಲ, ಎಲ್ಲ ಮಾಡ್ತಾರೆ. ಅವ್ರಿಗೆ ಸ್ವಾಮಿಯವ್ರು ಮಾಡ್ತಾರೆ, ಬಜ್ಜಿ ಮಾಡ್ತಾರೆ, ಪುರಿ ಮಾಡ್ತಾರೆ, ಅದೆಲ್ಲ ಮಹಾರಾಜರಿಲ್ಲರು ಅವರು ಏನು ಬೇಕಾದ ಮಾಡಿ ಹಾಕ್ತಾರೆ. ಹಾಗೆ ಭಾಳ ಒಂದು 15-20 ಕಿಲೋ ಅಟ್ಟೆ ಹೆಚ್ಚಾಗೋದು. ಏನು ಹೋಗಿ ಬರ್ತಾರೆ, ಒಂದು 15-20 ಕಿಲೋ ಅಟ್ಟೆ ಹೆಚ್ಚಾಗ್ರಿ. ಅದಕ್ಕೆ ಹೆಚ್ಚಾಗಲ್ಲ, ಹೋಗ್ಬೇಡ್ರಿ. ಯಾಕೆ ಮಾಡಿ ಹಾಕೋರ್ತಾರೆ. ಅಂಥದ್ದೇನೂ ಆಗಬಾರ್ದು. ಈ ದೇಹನ ದಂಡಿಸ್ಬೇಕು. ನಮ್ಗೆ ಎಷ್ಟು ಆಹಾರ ಬೇಕು ಅಷ್ಟೇ ಸೇವನೆ ಮಾಡಿಕೊಂಡು ಅಚ್ಚುಕಟ್ಟಾಗಿ ಗಡಪಾಲ ಮಾಡ್ತಿರಲ್ಲ. ಎಲ್ಲರೂ ಗಡಪಾಲ ಮಾಡೋರು ಎಷ್ಟು ಮಂದಿ ಕೈ ಐತಿ? ನೀವು ಮಾಡೋದಿಲ್ಲ? ಯಾರು ನೀವು ಮಾಡೋದಿಲ್ಲ? 3 ವರ್ಷ ಆಗಲಿ, 100 ವರ್ಷ ಮಾಡಬೇಕು. ನಾವು ಈಗ 2-3 ವರ್ಷ ಬಿಟ್ಟು